ಶೇಂಗಾ ಚಟ್ನಿ ಪುಡಿ ಒಂದು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಚಟ್ನಿ ಪಲ್ಯಗಳೇನೂ ಇಲ್ಲದೆ ಇದ್ದಾಗ ಚಪಾತಿ ರೊಟ್ಟಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಲಿಕ್ಕೆ ಸಖತ್ ಟೇಸ್ಟ್ ಇರತ್ತೆ. ಮೊದಲಿಗೆ 3 ಕಪ್ಪಷ್ಟು ಶೇಂಗಾ ಬೀಜನ ಮೀಡಿಯಂ ಫ್ಲೇಮ್ನಲ್ಲಿ ಸಿಪ್ಪೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಹುರಿದು ಇಟ್ಕೋಬೇಕು. ಹಾಗೆ ಖಾರಕ್ಕೆ 10ರಿಂದ 12 ಖಾರದ ಮೆಣಸು, ಬಣ್ಣಕ್ಕೆ 10 ಬ್ಯಾಡಗಿ ಮೆಣಸನ್ನ ಗರಿ ಆಗೋ ತನಕ ಹುರ್ಕೊಳ್ಳಿ. ನಂತರ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, 1 ಕಪ್ಪಷ್ಟು ಕರಿಬೇವನ್ನ ಗರಿ ಆಗೋ ತನಕ ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಅದೇ ಶಾಖದಲ್ಲಿ ಹುರ್ಕೊಳ್ಳಿ. ಹುಣಸೆ ಹಣ್ಣಲ್ಲಿರೋ ತೇವಾಂಶ ಕಡಿಮೆ ಆಗತ್ತೆ. ಮೊದಲಿಗೆ ಒಣಮೆಣಸನ್ನ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಹುರ್ಕೊಂಡ ಶೇಂಗಾ ಬೀಜ, ಹುರಿದ ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಕೊಂಡ್ರೆ ಶೇಂಗಾ ಚಟ್ನಿ ಪುಡಿ ರೆಡಿ ಆಗತ್ತೆ. ನೀವು ಕೂಡ ಮಾಡಿ ಇಟ್ಕೊಳ್ಳಿ. ಅಡುಗೆ ಮಾಡದೇ ಇದ್ದಾಗ ತುಂಬ ಯೂಸ್ಫುಲ್ ಆಗತ್ತೆ. ಹಾಗೆ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ.